ನಮಸ್ಕಾರ ಎಲ್ಲರಿಗೂ. KGF 2 ಇಷ್ಟು ಸಾವಿರ ಕೋಟಿ ಮಾಡ್ತು, ಕಾಂತಾರ 2 ಇಷ್ಟು ಸಾವಿರ ಕೋಟಿ ಮಾಡ್ತು, ದುರಂಧರ್ ಎಲ್ಲ ರೆಕಾರ್ಡ್ ಮಾಡಿ ಇಷ್ಟು ಸಾವಿರ ಕೋಟಿ ಮಾಡ್ತು ಅಂತ ಓದ್ತೀವಿ, ನೋಡ್ತೀವಿ ಹಾಗೂ ಕೇಳ್ತೀವಿ. ಆದರೆ ಈ ದುಡ್ಡು, ಇಷ್ಟು ಸಾವಿರ ಕೋಟಿ ದುಡ್ಡು ಯಾರಿಗೋಯ್ತು? ಇದು ಯಾರಿಗೂ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಇದನ್ನು ತಿಳ್ಕೊಳ್ಳೋಣ ಬನ್ನಿ. ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಇವತ್ತೊಂದು ಫಿಲಮ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ 500 ರೂಪಾಯಿ ಕೊಟ್ಟು ಟಿಕೆಟು ತೊಗೊತೀವಿ, ಒಂದು ಪಾಪ್ಕಾರ್ನು ತೊಗೊತೀವಿ. 3 ಗಂಟೆಗಳ ಕಾಲ ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡು ಆ ಫಿಲ್ಮ್ನ ನೋಡ್ತೀವಿ. ಇದೇ ರೀತಿ ಒಂದು 20 ಲಕ್ಷ ಜನ ಓವರ್ ಅ ಪೀರಿಯಡ್ ಆಫ್ 3 ಡೇಸ್ ಎಂಟೈರ್ ಇಂಡಿಯಾದಲ್ಲಿ ಈ ಫಿಲ್ಮ್ನ ನೋಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಈ ಫಿಲ್ಮ್ ಕಲೆಕ್ಷನ್ ಬಂದು 100 ಕೋಟಿ ಮುಟ್ಟುತ್ತೆ. ಈ 100 ಕೋಟಿ ಪ್ರೊಡ್ಯೂಸರ್ಗೆ ಹೋಗುತ್ತಾ? ಇಲ್ಲ. ಇದರಲ್ಲಿ ಸಾಕಷ್ಟು ಖರ್ಚನ್ನ ಕಳಿಬೇಕಾಗತ್ತೆ. GST ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಬರುತ್ತೆ, ಫಿಲಮ್ ಮಾಡಲಿಕ್ಕೆ ಆಗಿರೋವಂಥ ಒಂದು ಖರ್ಚು ಬರುತ್ತೆ, ಫಿಲ್ಮ್ನ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಆಗಿರೋವಂಥ ಒಂದು ಖರ್ಚು ಬರುತ್ತೆ. ಇದನ್ನೆಲ್ಲ ಕಳೆದ ಮೇಲೆ ಉಳ್ಕೊಳ್ಳೋದೇ ಪ್ರೊಡ್ಯೂಸರ್ ಕೈಗೆ ಹೋಗುತ್ತೆ. ಇಂಡಸ್ಟ್ರಿ ಟ್ರೆಂಡ್ ಏನು ಹೇಳುತ್ತಪ್ಪ ಅಂತಂದರೆ, ಸ್ವಲ್ಪ ಫಿಲಮ್ಗಳು 40% ರಿಟರ್ನ್ ಕೊಡುತ್ತೆ, ಇನ್ನು ಸ್ವಲ್ಪ 10%ಗಿಂತ ಕಮ್ಮಿ ರಿಟರ್ನ್ ಕೊಡುತ್ತೆ, ಜಾಸ್ತಿ ಫಿಲಮ್ಗಳು ನೆಗೆಟಿವ್ ರಿಟರ್ನ್ ಕೊಡುತ್ತೆ ಅಂತ. ಸೊ ಫಿಲಮ್ಮು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಇಂಡಿಯಾಸ್ ಮೋಸ್ಟ್ ಕಾಂಪ್ಲೆಕ್ಸ್, ಹೈ ರಿಸ್ಕ್, ಹೈ ರಿಟರ್ನ್ ಬಿಸ್ನೆಸ್ ಅಂತಲೇ ನಾವು ಹೇಳ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಈಗ ಫಿಲಮ್ ಈಕೋಸಿಸ್ಟಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಒಂದು ಫಿಲಮ್ ನಮ್ಮನ್ನ ಬಂದು ರೀಚ್ ಆಗಬೇಕು ಅಂತಂದರೆ ಅದ್ರ ಹಿಂದುಗಡೆ ಹಲವಾರು ಜನಗಳು ಇನ್ವಾಲ್ವ್ ಆಗಿರ್ತಾರೆ. ಯಾರು ಇವರುಗಳು? ಮೊದಲನೇರು ಬಂದು ಪ್ರೊಡ್ಯೂಸರು. ಇವರೇನೆ ಎಂಟರ್ಪ್ರಿನರ್ ಅಂತ ನಾವು ಕರಿಬೋದು. ಇವರೇನೆ ಎಂಟೈರ್ ಫಿಲಮ್ನ ರಿಸ್ಕು ಇವ್ರು ತೊಗೊಂಡಿರ್ತಾರೆ. ಎರಡನೇವ್ರು ಬಂದು ಇನ್ವೆಸ್ಟರ್ಸು. ಪ್ರೊಡ್ಯೂಸರು ತನ್ನ ಸ್ವಂತ ದುಡ್ಡು ಹಾಕ್ಕೊಂಡು ಫಿಲಮ್ನ ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ ಇನ್ವೆಸ್ಟ್ರಿಂದ ಫಂಡ್ ರೇಸ್ ಮಾಡಿ ಫಿಲಮ್ನ ಪ್ರೊಡ್ಯೂಸ್ ಮಾಡ್ಬೋದು. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಬ್ಯಾಂಕ್ಸ್ ಆಗ್ಬೋದು ಅಥವಾ ಸ್ಟುಡಿಯೋಸ್ ಆಗ್ಬೋದು. ಸ್ಟುಡಿಯೋಸ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಹೊಂಬಾಳೆ ಫಿಲಮ್ಮು. ಮೂರನೇವರು ಡಿಸ್ಟ್ರಿಬ್ಯೂಟರು. ಈ ಡಿಸ್ಟ್ರಿಬ್ಯೂಟರು ಫಿಲಮ್ ಪ್ರೊಡ್ಯೂಸರಿಂದ ಫಿಲಮ್ನ ಕೊಂಡ್ಕೊಂಡು ಫಿಲಮ್ನ ರಿಲೀಸ್ ಮಾಡಿರ್ತಾರೆ. ಈ ಫಿಲಮ್ ಕೊಂಡ್ಕೊಳ್ಳೋದ್ರಲ್ಲೇ ಒಂದು ಟ್ರಾನ್ಸಾಕ್ಷನ್, ಅದರಲ್ಲೇ ಹಲವಾರು ಮಾಡಲ್ಗಳಿದೆ, ಅದನ್ನು ಮುಂದೆ ಡೀಟೇಲಾಗಿ ನೋಡೋಣ. ನಾಲ್ಕನೇವ್ರು ಬಂದು ಥಿಯೇಟರ್ ಓನರ್ಸು. ಡಿಸ್ಟ್ರಿಬ್ಯೂಟರಿಂದ ಈ ಫಿಲಮ್ನ ತೊಗೊಂಡು ಥಿಯೇಟ್ರಲ್ಲಿ ರಿಲೀಸ್ ಮಾಡಿರ್ತಾರೆ. ಐದನೇದು ಬಂದು ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ನಾವು ಹೇಳ್ಬೋದು. ಈ ಪ್ಲ್ಯಾಟ್ಫಾರ್ಮ್ಗಳಲ್ಲಿ OTT ಸೇರಿಕೊಳ್ಳುತ್ತೆ, TV ಚಾನೆಲ್ ಸೇರಿಕೊಳ್ಳುತ್ತೆ, ಸ್ಯಾಟಲೈಟ್ ಚಾನೆಲ್ಗಳು ಸೇರಿಕೊಳ್ಳುತ್ತೆ, ಮ್ಯೂಸಿಕ್ ಲೇಬಲ್ಗಳು ಸೇರಿಕೊಳ್ಳುತ್ತೆ, ಹಾಗೂ ಹಲವಾರು ಬ್ರ್ಯಾಂಡ್ಗಳು ಕೂಡ ಇದಕ್ಕೆ ಇನ್ವಾಲ್ವ್ ಆಗಿರುತ್ತೆ. ಇವರೆಲ್ಲ ಸೇರಿ ಒಂದು ಫಿಲಮ್ಮು ನಮ್ಮ ಹತ್ರ ರೀಚ್ ಆಗೋದಕ್ಕೆ ಕಾರಣ ಆಗಿರ್ತಾರೆ. ಈಗ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರುವಂಥ ಒಂದು ಡಿಸ್ಟ್ರಿಬ್ಯೂಷನ್ ಮಾಡೆಲ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಇದರಲ್ಲಿ 4 ಮಾಡೆಲ್ ಇದೆ. ಮೊದಲನೇದು ಮಿನಿಮಮ್ ಗ್ಯಾರಂಟಿ, ಎರಡನೇದು ರೆವಿನ್ಯೂ ಶೇರಿಂಗ್, ಮೂರನೇದು ಕಮಿಷನ್ ಮಾಡೆಲು, ನಾಲ್ಕನೇದು ಔಟ್ರೈಟ್ ಬೈ. ಈ 4 ಮಾಡೆಲ್ಗಳನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು ಮಿನಿಮಮ್ ಗ್ಯಾರಂಟಿ. ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಫಿಲಮ್ಗೆ 50 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ, ಹೈಪೋಥೆಟಿಕಲ್ ಆಗಿ ಹೇಳ್ತಾರೆ ನಾನು. ಸೊ ನನಗೆ 60 ಕೋಟಿ ಕೊಟ್ಬಿಡಪ್ಪ ಅಂತ ಹೇಳ್ತೀನಿ ಡಿಸ್ಟ್ರಿಬ್ಯೂಟರ್ಗೆ. ಇದು ಮಿನಿಮಮ್ ಗ್ಯಾರಂಟಿ, ನನ್ನ ಫಿಲಮ್ನ ನೀನು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು ಅಂತ. ಡಿಸ್ಟ್ರಿಬ್ಯೂಟರ್ ಇದಕ್ಕೆ ಒಪ್ಕೊಂಡು ಅವರು ಫಿಲಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ಫಿಲಮ್ಮು ನೆಟ್ ಕಲೆಕ್ಷನ್ ಆಗಿ 100 ಕೋಟಿ ಮಾಡುತ್ತೆ. ಸೊ ಬೇಸಿಕಲಿ ಪ್ರೊಡ್ಯೂಸರು ಮಾಡಿದ್ದು ಪ್ರಾಫಿಟ್ಟು 10 ಕೋಟಿ, ಡಿಸ್ಟ್ರಿಬ್ಯೂಟರ್ ಮಾಡ್ಕೊಂಡಿದ್ದು ಪ್ರಾಫಿಟ್ಟು 40 ಕೋಟಿ. ಇದು ಉಲ್ಟಾ ಕೂಡ ಆಗ್ಬೋದು, ಬಟ್ ಇದೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ದು. ದಿಸ್ ಇಸ್ ಕಾಲ್ಡ್ ಮಿನಿಮಮ್ ಗ್ಯಾರಂಟಿ ಮಾಡೆಲ್. ಎರಡನೇ ಮಾಡೆಲ್ ಬಂದು ರೆವಿನ್ಯೂ ಶೇರಿಂಗ್ ಮಾಡೆಲ್. ಇದರಲ್ಲಿ ರಿಸ್ಕ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬೋತ್ ಆರ್ ಈಕ್ವಲಿ ಡಿವೈಡೆಡ್ ವಿತ್ ಡಿಸ್ಟ್ರಿಬ್ಯೂಟರ್ ಆ್ಯಸ್ ವೆಲ್ ಆ್ಯಸ್ ವಿತ್ ಪ್ರೊಡ್ಯೂಸರ್. ಈಗ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ನಿಮಗೆ ಫಿಲಮ್ ಕೊಟ್ಬಿಡ್ತೀನಿ, ನೀನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಪ್ಪ. ನನಗೆ 80% ಆಫ್ ದ ಕಲೆಕ್ಷನ್ ಬೇಕು, 70% ಆಫ್ ದ ಕಲೆಕ್ಷನ್ ಬೇಕು, ನನಗೆ 60% ಆಫ್ ದ ಕಲೆಕ್ಷನ್ ಬೇಕು, ಇನ್ನು ಮಿಕ್ಕಿದ್ದಲ್ಲೇ ನೀವು ಇಟ್ಕೋಬೋದು. ಆ ಒಂದು ಅಗ್ರಿಮೆಂಟ್ಗೆ ಒಪ್ಕೊತಾರೆ ಡಿಸ್ಟ್ರಿಬ್ಯೂಟರ್ ಹಾಗೂ ಪ್ರೊಡ್ಯೂಸರು. ಡಿಸ್ಟ್ರಿಬ್ಯೂಟರ್ ತೊಗೊಂಡೋಗಿ ಫಿಲಮ್ನ ರಿಲೀಸ್ ಮಾಡ್ತಾರೆ. ಸೊ ಇದರಲ್ಲಿ ಏನು ಬರುತ್ತೋ ದುಡ್ಡು, ಅದರಲ್ಲಿ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅದ್ರ ತಕ್ಕಂತೆ ವರ್ಕೌಟ್ ಆಗುತ್ತೆ. ಇದು ಬಂದು ರೆವಿನ್ಯೂ ಶೇರಿಂಗ್ ಮಾಡಲು. ಮೂರನೇ ಮಾಡಲು ಬಂದ್ಬಿಟ್ಟು ಏಜೆನ್ಸಿ ಆರ್ ಕಮಿಷನ್ ಮಾಡಲ್ ಅಂತ ಹೇಳ್ತಾರೆ. ಇದರಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರು ಈ ಜಸ್ಟ್ ಆ್ಯಕ್ಟ್ಸ್ ಆಸ್ ಅ ಸರ್ವಿಸ್ ಪ್ರೊವೈಡರ್. ಪ್ರೊಡ್ಯೂಸರಿಗೆ ಹೇಳ್ತಾರೆ ನನಗೆ 10% ಕೊಡಿ, 12% ಕೊಡಿ, 15% ಕೊಡಿ ಅವನ ಓವರ್ ಆಲ್ ಕಲೆಕ್ಷನ್, ಅಥವಾ ಅದರಲ್ಲೂ ಸ್ಲ್ಯಾಬ್ಸ್ಗಳು ಮಾಡ್ಕೊಂಡ್ಬಿಡ್ತಾರಂತೆ. ಇಷ್ಟು ಕಲೆಕ್ಷನ್ ಇಷ್ಟು ಪರ್ಸೆಂಟೇಜು, ಇಷ್ಟು ಕಲೆಕ್ಷನ್ಗೆ ಇಷ್ಟು ಪರ್ಸೆಂಟೇಜು ಅಂತ. ಇದ್ರ ತಕ್ಕಂತೆ ನಾನು ನಿಮ್ಮ ಫಿಲಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ. ಇಲ್ಲಿ ಎಂಟೈರ್ ರಿಸ್ಕ್ ಇಸ್ ಅಗೇನ್ ಆನ್ ಪ್ರೊಡ್ಯೂಸರ್. ಯಾಕಂದರೆ ಯಾರು ಅವರ ರಿಸ್ಕ್ನ ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಎಕ್ಸ್ಟ್ರಾ ಕಾಸು ಕೊಡ್ತಾ ಇದ್ದಾರೆ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರ್ಗೆ. ದಿಸ್ ಈಸ್ ಕಾಲ್ಡ್ ಏಜೆನ್ಸಿ ಆರ್ ಕಮಿಷನ್ ಮಾಡೆಲ್ ಅಂತ ಕರೀತಾರೆ ಇದಕ್ಕೆ. ನಾಲ್ಕನೇ ಮಾಡೆಲ್ ಬಂದು ಔಟ್ರೈಟ್ ಬೈ. ಮುಂಚೆ ಆಗ್ತಿತ್ತಂತೆ ಇದು, ಬಟ್ ಈಗ ಇಂಡಸ್ಟ್ರಿಲಿ ಭಾಳ ಕಮ್ಮಿ ಆಗಿದೆಯಂತೆ ಈ ಔಟ್ರೈಟ್ ಬೈ. ಸಿಂಪಲ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಆ್ಯಸ್ ಅ ಪ್ರೊಡ್ಯೂಸರ್ ನನಗೆ ಆವಾಗಲೇ ಹೇಳ್ದಂಗೆ ಹೈಪೋಥೆಟಿಕಲ್ ಎಕ್ಸಾಂಪಲ್ 50 ಕೋಟಿ ಖರ್ಚು ಮಾಡಿದ್ದೀನಿ ಫಿಲಮ್ಗೆ. ನಾನು ಹೇಳ್ತೀನಿ ನೋಡಿ 100 ಕೋಟಿ ಕೊಡಿ, 100 ಕೋಟಿ ಕೊಟ್ಟು ಫಿಲಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ, ನಾನು ಯಾವುದಕ್ಕೂ ಇನ್ವಾಲ್ವ್ ಆಗೋಲ್ಲ, ಅದ್ರ ಮೇಲೆ ಎಷ್ಟು ದುಡ್ಡು ಮಾಡಿದ್ರೂ ನಿಮ್ಮದೇನೆ ಅಂತ.
ಸೊ ಡಿಸ್ಟ್ರಿಬ್ಯೂಟರ್ಗೆ ಫಿಲಮ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, 100 ಕೋಟಿ ಹಾಕಿ ತೊಗೊತಾರೆ, ಫಿಲಮ್ ಹೋಗಿ 200 ಕೋಟಿ ನೆಟ್ ಕಲೆಕ್ಷನ್ ಮಾಡುತ್ತೆ. ಸೊ 100 ಕೋಟಿ ಲಾಭ ಮಾಡ್ತಾರೆ ಡಿಸ್ಟ್ರಿಬ್ಯೂಟರು, 50 ಕೋಟಿ ಲಾಭ ಮಾಡ್ತಾರೆ ಪ್ರೊಡ್ಯೂಸರು. ಅದು ಉಲ್ಟನೂ ಆಗ್ಬೋದು. ಅಗೇನ್ ನಾನೆಲ್ಲ ಪಾಸಿಟಿವ್ ಹೇಳ್ತಾ ಇದ್ದೀನಿ, ಅದು ನೆಗೆಟಿವ್ ಕೂಡ ಆಗ್ಬೋದು. ಇದು ಬಂದು ಔಟ್ರೈಟ್ ಮಾಡೆಲ್ ಫಾರ್ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಬಿಟ್ವೀನ್ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಪ್ರೊಡ್ಯೂಸರ್. ಔಟ್ರೈಟ್ ಮಾಡೆಲ್ಗಳು ಎಲ್ಲಿ ಜಾಸ್ತಿ ಆಗಿದೆ ಅಂತಂದರೆ OTTಗಳಲ್ಲಿ, ಬೀಟ್ ಅಮೆಝಾನ್, ಬೀಟ್ ಝೀ ಸಿನಿಮಾ, ಬೀಟ್ ನೆಟ್ಫ್ಲಿಕ್ಸ್, ಇವ್ರುಗಳು ಏನು ಮಾಡ್ತಾರೆ, ಫಿಲಮ್ನ ನೋಡ್ತಾರೆ, ಫಿಲಮ್ನ ನೋಡಿಬಿಟ್ಟು ಪ್ರೊಡ್ಯೂಸರ್ಗೆ ಒಂದು ಪ್ರೈಸ್ ಕೊಟ್ಟು ಮಾಡ್ತಾರೆ. ನಿಮ್ಮ ಫಿಲಮ್ 50 ಕೋಟಿ ಖರ್ಚು ಮಾಡಿದ್ದಾರೆ ಅಂತಂದರೆ ನಾನು ನಿಮಗೆ 5 ಕೋಟಿ ಕೊಟ್ಟು ಇವತ್ತೇ ಈ ಫಿಲಮ್ನ ತೊಗೊತೀನಿ ಸ್ಯಾಟಲೈಟಲ್ಲಿ ರಿಲೀಸ್ ಮಾಡೋದಕ್ಕೆ, OTTಲಿ ರಿಲೀಸ್ ಮಾಡೋದಕ್ಕೆ ಅಂತ. ಅದಕ್ಕೆ ಪ್ರೊಡ್ಯೂಸರು ಒಪ್ಕೊಂಡು ಆ ಫಿಲಮ್ನ ಕೊಡ್ತಾರೆ. ದೇರ್ ಇಸ್ ಅ ಡೀಲ್, ಇಷ್ಟು ದಿವಸ ಆದಮೇಲೆ ನೀವು ಆ ಫಿಲಮ್ನ ರಿಲೀಸ್ ಮಾಡಬೇಕು ಅಂತ ಮಾತಾಡ್ಕೊಂಡಿರ್ತಾರೆ. ದಿಸ್ ಈಸ್ ಕಾಲ್ಡ್ ಔಟ್ರೈಟ್ ಬೈ ಇನ್ OTT ಆರ್ ಇನ್ ಸ್ಯಾಟಲೈಟ್ ಆರ್ ಇನ್ TV ಚಾನಲ್ ಕೈಂಡ್ ಆಫ್ ಅ ಸೆಟಪ್ಪಲ್ಲಿ. ಸೊ ಇಷ್ಟು ಮಾಡೆಲ್ಗಳು ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ. ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂತಂದರೆ, ಈಗ ನಡೀತಾ ಇರೋದು ಹೈಬ್ರಿಡ್ ನಡೆಯುತ್ತಂತೆ. ಮಿನಿಮಮ್ ಗ್ಯಾರಂಟಿ ಪ್ಲಸ್ ರೆವೆನ್ಯೂ ಶೇರಿಂಗ್. ಆಗಲೇ ಹೇಳ್ದಂಗೆ ಏಜೆನ್ಸಿಯವರು ಇಷ್ಟು ಕಲೆಕ್ಷನ್ಗೆ ಇಷ್ಟು ಪರ್ಸೆಂಟೇಜು, ಇಷ್ಟು ಕಲೆಕ್ಷನ್ಗೆ ಇಷ್ಟು ಪರ್ಸೆಂಟೇಜು. ಸೊ ಹಲವಾರು ಹೈಬ್ರಿಡ್ ಮಾಡೆಲ್ಗಳು ಕೂಡ ವರ್ಕೌಟ್ ಆಗ್ತಿದೆಯಂತೆ ಇವಾಗಿನ ಟ್ರೆಂಡಲ್ಲಿ ಅಂತ ನನಗೆ ಓದಲಿಕ್ಕೆ ಸಿಕ್ಕಿದೆ. ಸೊ ಇಷ್ಟು ಮಾಡೆಲ್ಗಳು ನಮ್ಮ ಇಂಡಿಯನ್ ಫಿಲಮ್ ಇಂಡಸ್ಟ್ರೀಲಿ ಇವತ್ತಿಗೆ ವರ್ಕ್ ಆಗ್ತಾ ಇದೆ ಅಂತ ನಾವು ಕ್ಲಿಯರಾಗಿ ನೋಡ್ಬೋದು. ಇದು ನಿಮಗೆ ಸುಲಭವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈಗ ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲೆಲ್ಲಿ ಖರ್ಚಾಗುತ್ತೆ ಅನ್ನೋದನ್ನು ನೋಡೋಣ. ಇದಕ್ಕೊಂದು ಟೇಬಲ್ ಮಾಡಿದ್ದೀನಿ. ಇದೊಂದು ಹೈಪಾಥೆಟಿಕಲ್ ಬಡ್ಜೆಟ್. ದಿಸ್ ಈಸ್ ಬೇಸಿಕಲಿ ಬೇಸ್ಡ್ ಆನ್ ಬಾಲಿವುಡ್ ಪ್ರೊಡಕ್ಷನ್ ಮೇಲೆ ಬೇಸ್ಡ್ ಆನ್ ಆಗಿರೋದು, ನಮ್ಮ ಸೌತ್ ಇಂಡಿಯನ್ ಫಿಲಮ್ ಮೇಲಲ್ಲ. ಸೊ ಬರೀ ಇದೊಂದು ಹೈಪಾಥೆಟಿಕಲ್ ಬಡ್ಜೆಟ್ ಶೀಟ್ ಅಂತ ನಾವು ನೋಡ್ಬೋದು. ಸೊ ದಟ್ ನಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಖರ್ಚು ಬರುತ್ತೆ ಪ್ರೊಡ್ಯೂಸರಿಗೆ ಅಂತ. ಓಕೆನಾ? ಈ ಟೇಬಲ್ ನೋಡಿ. ಈಗ ಸೊ ಟ್ಯಾಲೆಂಟ್ ಫೀ ಬಂದು 80 crores ಆಗುತ್ತೆ. ಡೈರೆಕ್ಟರ್ ಫೀ ಬಂದು 15 crores ಆಗುತ್ತೆ. ಟೆಕ್ನಿಕಲ್ ಕ್ರೂ ಹಾಗೂ ಸಪೋರ್ಟ್ ಕಾಸ್ಟ್ಗೆ ಒಂದು 20 crores ಆಗುತ್ತೆ. ಸೆಟ್ಸ್ ಆ್ಯಂಡ್ ಪ್ರೊಡಕ್ಷನ್ಗೆ ಬಂದು 25 crores ಆಗುತ್ತೆ. ಲೊಕೇಶನ್ ಆ್ಯಂಡ್ ಟ್ರಾವೆಲ್ಗೆ ಬಂದು 15 ಕೋಟಿ ಆಗುತ್ತೆ. VFX ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ಗೆ 15 crores ಆಗುತ್ತೆ. ಕೇಟ್ರಿಂಗ್ ಆ್ಯಂಡ್ ಲಾಜಿಸ್ಟಿಕ್ಗೆ 5 ಕೋಟಿ ಆಗುತ್ತೆ. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದು 175 ಕೋಟಿ ಆಗುತ್ತೆ. ಈ ಟ್ಯಾಲೆಂಟ್ ಫೀ ಅಂತಂದರೆ ಲೀಡ್ ಆ್ಯಕ್ಟರ್ ಯಾರಿರ್ತಾರೋ ಅವ್ರಿಗೆ ಕೊಡೋವಂತಹ ಒಂದು ಫೀಸ್ ಇದು. ಸೊ ಇದ್ರ ಮೇಲೆ ಮಾರ್ಕೆಟಿಂಗ್ ಬರುತ್ತೆ. ಯೂಶ್ವಲಿ ನೀವೊಂದು 175 ಕೋಟಿ 200 ಕೋಟಿ ಬಡ್ಜೆಟ್ ಫಿಲಮ್ಗೆ 50ರಿಂದ 75 ಕೋಟಿ ಮಾರ್ಕೆಟಿಂಗ್ ಸ್ಪೆಂಡ್ ಆಗುತ್ತಂತೆ. ದಿಸ್ ಇಸ್ ಅ ಇಂಡಸ್ಟ್ರಿ ಟ್ರೆಂಡ್. ನಿಮಗೆ ಎಲ್ಲೂ ಆ್ಯಕ್ಚುಯಲ್ ನಂಬರ್ಸ್ ನಿಮಗೆ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಹೈಪಾಥೆಟಿಕಲ್ ನಂಬರ್. ನೀವು ಓವರಾಲ್ ಬಡ್ಜೆಟಲ್ಲಿ ನೀವು ನೋಡಿದ್ರೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಡ್ಜೆಟಲ್ಲಿ ಆಲ್ಮೋಸ್ಟ್ 40-45% ಆಫ್ ದ ಫೀ ಗೋಸ್ ಟು ದ ಲೀಡ್ ಆ್ಯಕ್ಟರ್, ವಿಚ್ ಇಸ್ ಲೈಕ್ ಹ್ಯೂಜ್ ಕಾಸ್ಟ್ ಅಲ್ಲ. ಸೊ ಇನ್ನು ಮಿಕ್ಕಿದ್ದು ಸೇ 50% ಆರ್ 60% ಆಫ್ ದ ಮನಿ ಇಸ್ ಬೀನ್ ಅಲೋಕೇಟೆಡ್ ಟು ಅದರ್ ಎಕ್ಸ್ಪೆನ್ಸಸ್. ಸೊ ಅದೇ ನೀವು ಈಗ ಸೌತ್ ಇಂಡಿಯನ್ ಫಿಲಮ್ಗಳಲ್ಲಿ ನೋಡ್ತೀನಿ ಅಂತಂದರೆ, ತೆಲುಗು ತಮಿಳಲ್ಲೂ ಆಲ್ಮೋಸ್ಟ್ 40-45% ಲೀಡ್ ಆ್ಯಕ್ಟರ್ ಕೊಟ್ಟೋಗುತ್ತಂತೆ. ನಮ್ಮ ಕನ್ನಡ ಮಲಯಾಳಂಗಳಲ್ಲಿ 20-25% ಇರುತ್ತಂತೆ. ಅಗೇನ್ ಮುಂಚೆನೇ ಹೇಳ್ದಂಗೆ ಇಲ್ಲೊಂದು ಎಸ್ಟಾಬ್ಲಿಷ್ ಮಾಡೋಕ್ಕೆ ಅಥವಾ ಒಂದು ಅಥೆಂಟಿಕೇಟೆಡ್ ನಂಬರ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದೊಂದು ಹೈಪಾಥೆಟಿಕಲ್ ನಂಬರ್. ಜಸ್ಟ್ ಟು ವಿಜುವಲೈಸ್ ಒಂದು ಫಿಲಮ್ ತೆಗಿಬೇಕು ಅಂತಂದರೆ ಎಲ್ಲೆಲ್ಲಿ ಖರ್ಚು ಬರುತ್ತೆ ಅಂತ. ಸೊ ಇದು ಈ ಟೇಬಲ್ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈಗ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ಬಿಸ್ನೆಸ್ಗೆ ಬರೋಣ. ಒಬ್ಬ ಪ್ರೊಡ್ಯೂಸರು ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡಿದ್ರೆ ಆ ಫಿಲಮಿಂದ ಯಾವ ರೀತಿ ರೆವಿನ್ಯೂ ಜನ್ರೇಟ್ ಮಾಡ್ಕೊತಾರೆ ಅನ್ನೋದನ್ನು ನೋಡೋಣ. ನನ್ನ ರಿಸರ್ಚಲ್ಲಿ ಸಿಕ್ಕಿದ ಪ್ರಕಾರ ಒಂದು ಫಿಲಮ್ಗೆ 8 ರೆವಿನ್ಯೂ ಚಾನಲ್ಗಳಿದೆ. ಯಾವ್ಯಾವ ಇದು ಅಂತ ನೋಡೋಣ ಬನ್ನಿ. ಮೊದಲನೇದು ಡೊಮೆಸ್ಟಿಕ್ ಬಾಕ್ಸ್ ಆಫೀಸ್ ಕಲೆಕ್ಷನ್. ಇದು ಆಗಲೇ ಹೇಳ್ದಂಗೆ ಎಂಟೈರ್ ಮನಿ ಪ್ರೊಡ್ಯೂಸರ್ಗೆ ಬರಲ್ಲ. ಎಲ್ಲ ಖರ್ಚುಗಳು ಕಳೆದ ಮೇಲೆ ಏನು ಉಳ್ಕೊಳ್ಳುತ್ತೋ ಅದು ಪ್ರೊಡ್ಯೂಸರ್ ಕೈ ಸೇರುತ್ತೆ. ಓವರ್ಸಿ ಬಾಕ್ಸ್ ಆಫೀಸ್, ಇದು ಸಾಮಾನ್ಯವಾಗಿ ಓವರ್ಸಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನು ಪ್ರೊಡ್ಯೂಸರ್ ಡೈರೆಕ್ಟಾಗಿ ಬರೋಲ್ಲ. ಇದನ್ನು ಔಟ್ರೈಟ್ ಆಗಿ ಒಬ್ಬರು ಓವರ್ಸಿ ಡಿಸ್ಟ್ರಿಬ್ಯೂಟರ್ಗೆ ಕೊಟ್ಬಿಟ್ಟಿರ್ತಾರಂತೆ ನನ್ನ ರಿಸರ್ಚಲ್ಲಿ ಸಿಕ್ಕಿದ ಪ್ರಕಾರ. ಬಟ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ರೆವಿನ್ಯೂ ವಾಟ್ ದೇ ವಿಲ್ ಜನರೇಟ್. ಮೂರನೇದು OTT ರೈಟ್ಸು. ಇದು ಮುಂಚೆ ಇರಲಿಲ್ಲ, ಈಗ ಒಂದು ಒಳ್ಳೆಯ ಪಾರ್ಟ್ ಆಫ್ ರೆವಿನ್ಯೂ ಕ್ರಿಯೇಟ್ ಮಾಡ್ತಾ ಇದೆ ನಮ್ಮ ಪ್ರೊಡ್ಯೂಸರ್ಗಳಿಗೆ. ಆಗಲೇ ಹೇಳ್ದಂಗೆ ಇದು ಔಟ್ರೈಟ್ ಬೈ ಆಗಿರುತ್ತೆ. ನಾಲ್ಕನೇದು ಬಂದು ಸ್ಯಾಟಲೈಟ್ ಚಾನೆಲ್ಸ್ ಆರ್ ನಾರ್ಮಲ್ ಚಾನೆಲ್ಸ್. ಇದಕ್ಕೇನು ರೈಟ್ಸ್ ಕೊಡ್ತಾರೋ ಅದರಿಂದನೂ ಕೂಡ ಒಂದು ಒಳ್ಳೆ ರೆವಿನ್ಯೂ ಜನ್ರೇಟ್ ಮಾಡ್ಕೊತಾರೆ. 5ನೇ ಚಾನೆಲ್ ಬಂದು ಮ್ಯೂಸಿಕ್ ರೈಟ್ಸ್. ಇದು ಭಾಳ ಕಮ್ಮಿ ಆಗಿಬಿಟ್ಟಿದೆ ಈಗ ಕಂಪೇರ್ ಟು ವಾಟ್ ಇಟ್ ವಾಸ್ ಅರ್ಲಿಯರ್. ಬಿಕಾಸ್ ಆಫ್ ಈ ಡಿಜಿಟಲ್ ಮ್ಯೂಸಿಕ್ ಬಂದಾಗಲಿಂದ ಈ ಒಂದು ಚಾನಲಿಂದ ರೆವಿನ್ಯೂ ಕಮ್ಮಿ ಇದೆ, ಬಟ್ ಸಿಗುತ್ತೆ, ಅದರಿಂದನೂ ಸಿಗಲ್ಲ ಅಂತ ಏನೂ ಇಲ್ಲ. 6ನೇದು ಬಂದು ಡಬ್ಬಿಂಗ್ ರೈಟ್ಸ್. ಇದು ಎಲ್ಲ ಇಂಡಸ್ಟ್ರಿಗೂ ಅಪ್ಲೈ ಆಗಲ್ಲ.
ಪರ್ಟಿಕ್ಯುಲರ್ಲಿ ದಿಸ್ ಸ್ಟಾರ್ಟೆಡ್ ರಿಯಲಿ ವೆಲ್ ಇನ್ ತೆಲುಗು ಇಂಡಸ್ಟ್ರಿ. ತೆಲುಗು ಫಿಲಮ್ಗಳನ್ನ ಹಿಂದಿಲಿ ಡಬ್ ಮಾಡ್ತಿದ್ರು, ಅದರಲ್ಲಿ ಸಾಕಷ್ಟು ರೆವಿನ್ಯೂ ಜನ್ರೇಟ್ ಮಾಡ್ಕೊತಿದ್ರಂತೆ. 7ನೇ ಒಂದು ರೆವಿನ್ಯೂ ಚಾನೆಲ್ ಬಂದು ಬ್ರ್ಯಾಂಡ್ ಪ್ಲೇಸ್ಮೆಂಟ್ ಆರ್ ಸ್ಪಾನ್ಸರ್ಶಿಪ್, ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಅಂತ ಹೇಳ್ಬೋದು. ಇದು ಲೈಕ್ ಬೀಟ್ ಯುವರ್ ಮೊಬೈಲ್ ಫೋನ್ಸ್, ಯುವರ್ ಕಾರ್ಸ್ ಆರ್ ಯಾವುದೇ ಒಂದು ಬ್ರ್ಯಾಂಡ್ ಈ ಫಿಲಮಲ್ಲಿ ನನಗೆ ಪ್ಲೇಸ್ಮೆಂಟ್ ಕೊಡಿ ಅಂತ ಬರ್ತಾರಲ್ಲ, ಅಲ್ಲಿಂದ ಒಂದು ಪರ್ಟಿಕ್ಯುಲರ್ ಚಾರ್ಜಸ್ನ ಅವ್ರಿಗೆ ಹೇಳಿ ಅಲ್ಲಿಂದನೂ ರೆವಿನ್ಯೂ ಜನ್ರೇಟ್ ಮಾಡ್ಕೊತಾರೆ. 8ನೇದು ಬಂದು ಮರ್ಚೆಂಟೈಸ್ ಸೇಲ್ಸ್. ಇದು ಇಂಡಿಯಾದಲ್ಲಿ ಇನ್ನೂ ಅಂಡರ್ ಡೆವಲಪ್ಡ್. ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಹಾಲಿವುಡ್ ಮೂವೀಸಲ್ಲಿ ನೋಡ್ತೀವಿ ನೀವು ಅಂತಂದರೆ ಅವೆಂಜರ್ಸ್ ಇದೆ, ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು, ಈ ಮೂವೀಸ್ಗಳದ್ದು ಮರ್ಚೆಂಟೈಸ್ ಸಖತ್ ಸೇಲ್ ಆಗುತ್ತೆ. ಆ ಥರ ಇನ್ನೂ ಇಂಡಿಯಾದಲ್ಲಿ ಕ್ರಿಯೇಟ್ ಆಗಿಲ್ಲ, ಬಟ್ ಇಟ್ ಈಸ್ ಸ್ಟಿಲ್ ಅಂಡರ್ ಡೆವಲಪ್, ಬಟ್ ಇಟ್ ಈಸ್ ಗ್ರೋಯಿಂಗ್. ವೆರಿ ಸ್ಮಾಲ್ ರೆವಿನ್ಯೂ ಜನ್ರೇಟ್ ಆಗುತ್ತೆ, ಬಟ್ ಸ್ಟಿಲ್ ದೆರ್ ಇಸ್ ಅನ್ ಹ್ಯೂಜ್ ಆಪರ್ಚುನಿಟಿ ಇನ್ ಇಟ್. ಸೊ ಈ ಒಂದು 8 ರೆವಿನ್ಯೂ ಸ್ಟ್ರೀಮ್ಗಳು ಒಂದು ಫಿಲಮ್ಗಿರುತ್ತೆ ಅಂತ ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈಗ ಹೈಪಾಥೆಟಿಕಲ್ ಆಗಿ ಥಿಂಕ್ ಮಾಡೋಣ. ಒಬ್ಬ ಪ್ರೊಡ್ಯೂಸರು 50 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಫಿಲಮ್ ತೆಗಿಯೋಕ್ಕೆ ಅವರು ಎಷ್ಟು ರೆವಿನ್ಯೂ ಜನ್ರೇಟ್ ಮಾಡ್ತಾರೆ, ನೆಟ್ ಪ್ರಾಫಿಟ್ ಎಷ್ಟು ಅರ್ನ್ ಮಾಡ್ತಾರೆ ಅಂತ ಹೈಪಾಥೆಟಿಕಲ್ ಆಗಿ ನೋಡೋಣ. ಓಕೆನಾ? ಆಗಲೇ ಹೇಳ್ದಂಗೆ ಎಕ್ಸಾಕ್ಟ್ ಡೇಟಾಗಳು ನಮಗೆ ಸಿಗಲ್ಲ. ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಈ ಒಂದು ಹೈಪಾಥೆಟಿಕಲ್ ಶೀಟ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಡೇಟಾನ ನೋಡಿ ನೀವು. ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನಿಂದ 88 ಕೋಟಿ ಬರುತ್ತೆ. ಇದು ಗ್ರಾಸ್ ಅಮೌಂಟ್. ಇದು ಪ್ರೊಡ್ಯೂಸರ್ ಕೈಗೆ ಸಿಕ್ಕಿರೋದಲ್ಲ. ಸೊ ಇದರಲ್ಲಿ ಲೆಸ್ GST ಪ್ಲಸ್ ಥಿಯೇಟರ್ ಪ್ಲಸ್ ಡಿಸ್ಟ್ರಿಬ್ಯೂಟರ್ ಕಾಸ್ಟ್ ಎಲ್ಲ ಕಳೆದ್ರೆ 48 ಕೋಟಿ. ಪ್ರೊಡ್ಯೂಸರ್ ಹತ್ರ ನೆಟ್ ಕೈಗೆ ಬರೋದು 40 ಕೋಟಿ ಫ್ರಮ್ ಥಿಯೇಟರ್ಸ್, ಅಂದರೆ ಡೊಮೆಸ್ಟಿಕ್ ಬಾಕ್ಸ್ ಆಫೀಸ್ ಕಲೆಕ್ಷನಿಂದ. OTT ರೈಟ್ಸ್ ಮಾರಿದ್ರೆ ಒಂದು 10 ಕೋಟಿ ಬಂದಿರುತ್ತೆ. ಸ್ಯಾಟಲೈಟ್ ರೈಟ್ಸ್ನ ಒಂದು 3 ಕೋಟಿಗೆ ಮಾರಿರ್ತಾರೆ. ಮ್ಯೂಸಿಕ್ ರೈಟ್ಸ್ನ ಒಂದು 50 ಲಕ್ಷಕ್ಕೆ ಮಾರಿರ್ತಾರೆ. ಬ್ರ್ಯಾಂಡ್ ಪ್ಲೇಸ್ಮೆಂಟ್ನ ಒಂದು 50 ಲಕ್ಷಕ್ಕೆ ಮಾರಿರ್ತಾರೆ. ಓವರ್ಸಿ ರೈಟ್ಸ್ನ 5 ಕೋಟಿಗೆ ಮಾರಿರ್ತಾರೆ. ಸೊ ಇದರಿಂದ ಟೋಟಲ್ ರೆವಿನ್ಯೂ ಅವರು ಬಂದು 50-90 ಕೋಟಿ ಜನ್ರೇಟ್ ಮಾಡಿದ್ದಾರೆ. ಈ ಫಿಲಮ್ನ ಎಂಟೈರ್ ಖರ್ಚು ತೆಗಿಯೋಕ್ಕೆ, ಮಾರ್ಕೆಟಿಂಗು ಎಲ್ಲ ಸೇರಿಸಿ ಆಗಿರುವಂಥದ್ದು 50 ಕೋಟಿ ಆಗಲೇ ಹೇಳ್ದಂಗೆ. ಸೊ ಟೋಟಲ್ ನೆಟ್ ಪ್ರಾಫಿಟ್ ಬಂದು 9 ಕೋಟಿ ಸಿಕ್ಕಿದೆ ಪ್ರೊಡ್ಯೂಸರಿಗೆ. ಐ ಹೋಪ್ ಇದು ಈಸಿಯಾಗಿ ನಿಮಗೆ ಒಂದು ಪಿಕ್ಚರೈಸೇಷನ್ ಮಾಡಿಕೊಡ್ತಾ ಇದೆ ಅಂತ, ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅವ್ರಿಗೆ ಎಷ್ಟು ಪ್ರಾಫಿಟ್ ಸಿಕ್ತು ಅಂತ. ಈಗ ಪ್ರೊಡ್ಯೂಸರ್ಗೆ ಎಷ್ಟು ROI ಬಂದಿದೆ ಅಂತ ನೋಡಬೇಕು ಅಂತಂದರೆ ಒಂದು ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ನೋಡ್ಬೋದು. ROI ಈಸ್ ಈಕ್ವಲ್ ಟು ಟೋಟಲ್ ರೆವಿನ್ಯೂ ಮೈನಸ್ ಟೋಟಲ್ ಕಾಸ್ಟ್ ಆಫ್ ದ ಫಿಲಮ್ ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಆಫ್ ದ ಫಿಲಮ್ ಇಂಟು 100. ಇದನ್ನು ಹಾಕಿದ್ರೆ ನಿಮಗೆ ಬೇಸಿಕಲಿ 59 ಕೋಟಿ ಮೈನಸ್ 50 ಕೋಟಿ ಡಿವೈಡೆಡ್ ಬೈ 50 ಕೋಟಿ ಇಂಟು 100 ಈಸ್ ಈಕ್ವಲ್ ಟು 18% ROI ಸಿಗುತ್ತೆ ಪ್ರೊಡ್ಯೂಸರಿಗೆ. ಇದೊಂದು ಸಿಂಪಲ್ ಆಗಿ ನಿಮಗೆ ಒಂದು ROI ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀನಿ, ಒಂದು P&L ಶೀಟ್ನೂ ಕೂಡ ತೋರಿಸಿದ್ದೀನಿ. ಇದು ಈಸಿಯಾಗಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಯಾವ ಒಂದು ಬಿಸ್ನೆಸ್ ಮಾಡೆಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿದು ಬಂದಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಟೈಮ್ ಯಾರಾದರೂ ನಿಮಗೆ ಈ ಫಿಲಮ್ ಇಷ್ಟು ಕೋಟಿ ಮಾಡ್ತು, ಆ ಫಿಲಮ್ ಅಷ್ಟು ಕೋಟಿ ಮಾಡ್ತು ಅಂತಂದರೆ ನೀವು ಆ ಫಿಲಮ್ ಮಾಡಲಿಕ್ಕೆ ಎಷ್ಟು ಖರ್ಚಾಗಿದೆ, ಅದರ ಪ್ರಾಫಿಟಬಿಲಿಟಿ ಎಷ್ಟಿದೆ, ಅದರ ROI ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಆಸಕ್ತಿ ತೋರಿಸ್ತೀರಾ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಮಾಡಲಿಕ್ಕೆ 2 ಸೆಕೆಂಡ್ ಸಾಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.